ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಾವೆಲ್ಲ ಕಾಯ್ತಿದ್ದಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ 45 ಸಿನಿಮಾದ ಎಕ್ಸ್ಕ್ಲೂಸಿವ್ ಪ್ರಮೋಷನ್ ಸಾಂಗು ಅಫ್ರೋ ಟಪಂಗ್ ರಿಲೀಸ್ ಆಗಿದೆ. ಕನ್ನಡದಲ್ಲ ಅಷ್ಟೇ ಬಿಡ್ತಾರೆ ಅಂದ್ಕೊಂಡಿದ್ದೆ, ಆದರೆ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಬಿಟ್ಟಿದ್ದಾರೆ. ಅದ್ಭುತವಾದ ಲಿರಿಕ್ಸು, ಸಾಂಗು, ಯಾರ್ಯಾರೆಲ್ಲ ಏನೇನು ಮಾಡಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ಅರ್ಜುನ್ ಜನ್ಯ ಸರ್ ಅವರ ನಾನು ಹೇಳ್ಕೊಂತಾನೆ ಬಂದಿದ್ದೀನಿ. ಮ್ಯೂಸಿಕ್ ಡೈರೆಕ್ಷನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಇಟ್ಟಿದ್ದಾರೆ, ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಕಾಲಿಟ್ಟಿದ್ದಾರೆ. ಸಿನಿಮಾನ ತೋರಿಸಿ ಸಿನಿಮಾ ಮಾಡಿದ್ದಾರೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಅದ್ಭುತವಾದಂಥ ಒಂದು ಪ್ರಮೋಷನ್ ಸಾಂಗ್ನ ಈ ಟೀಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದಕ್ಕಿಂತ ಡಬ್ಬಲ್ ಆಗಿದೆ ಸಾಂಗು. ಫುಲ್ ಕಲರ್ಫುಲ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. MC ಬುಜ್ಜಿರವರಾಗಿರ್ಬೋದು, ಆಮೇಲೆ ಇನ್ನೊಬ್ರು ಇದ್ದಾರೆ ನಿತಿನ್ ರಾಯ್ ಅವರು ಲಿರಿಕ್ಸು ಹಾಗೂ ಸಿಂಗಿಂಗ್ ಮಾಡಿದ್ದಾರೆ ಕನ್ನಡ ವರ್ಷನ. ಅವರಿಬ್ಬರು ರ್ಯಾಪ್ ಸಿಂಗರ್ಸು, ಸಿಕ್ಕಾಪಟ್ಟೆ ಸಖತ್ತಾಗಿ ಲಿರಿಕ್ಸು ಬರೆದಿದ್ದಾರೆ. ಏನು ಗುರು ಅದು ಲಿರಿಕ್ಸು ಸ್ಪೀಡಾಗಿ ಬರುತ್ತೆ, ಅದು ಹೇಳೋಕ್ಕೂ ನಮಗೆ ಕರೆಕ್ಟ್ ಆಗಲ್ಲ, ಆದರೂ ಒಂದು ರೀತಿಯಲ್ಲಿ ಕಿಕ್ ಕೊಡುತ್ತೆ ಸಾಂಗು ಕೇಳೋದಕ್ಕೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗು ನಮ್ಮ ಏನು ರಾಜ್ಬೀರ್ ಶೆಟ್ಟಿ ಅವ್ರನ್ನ ತೋರಿಸ್ತಾರೆ. ಏನು ಗುರು ಇವರು ಈ ರೀತಿ ಕಾಣಿಸ್ಕೊಳ್ತಾ ಇದ್ದಾರಲ್ಲ, ಏನಿದು ಅಂತ ಶಾಕ್ ಆಗಬೇಕು. ಆ ರೇಂಜಲ್ಲಿ ಚೇಂಜ್ ಆಗಿಬಿಟ್ಟು ಆಮೇಲೆ ನಮ್ಮ ಶಿವಣ್ಣ ಅವ್ರ ಎಂಟ್ರಿ ಆಗಲಿ, ಉಪ್ಪಿ ಸರ್ ಅವ್ರ ಎಂಟ್ರಿ ಅದ್ಭುತವಾಗಿ ಬಂದಿದೆ. ಉಪ್ಪಿ ಸರ್ ಅವರ ಥೀಮ್ ಏನಿದೆ ಆ ಥೀಮಲ್ಲಿ ಬರುತ್ತೆ. ನಮ್ಮ ಶಿವಣ್ಣ ಅವ್ರದ್ದು ಒಂದು ಸಿಂಹದ ರೀತಿಯಲ್ಲಿ ತೋರಿಸಿದ್ದಾರೆ. ಏನು ಸಿಂಹ ಆಮೇಲೆ ಕೋಣ ಎರಡೂ ಮುಖಾಮುಖಿ ಆಗುತ್ತಾ ಏನು ಎತ್ತ ನನ್ನ ಸಿನಿಮಾ 45ನ ನೋಡಿ ತಿಳ್ಕೊಬೇಕು. ಇನ್ನೇನು ಸ್ವಲ್ಪ ದಿನಗಳಲ್ಲಿ ತೆರೆ ಮೇಲೆ ಬರ್ತಾ ಇದೆ, ಅಂದರೆ ಮುಂದಿನ ತಿಂಗಳೇ ತೆರೆ ಮೇಲೆ ಬರ್ತಾ ಇದೆ. ಇವತ್ತಿಂದ ಪ್ರಮೋಷನ್ ಆ್ಯಕ್ಟಿವಿಟಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸಿನಿಮಾ ತಂಡ. ಅವರಿಬ್ಬರು ಹುಕ್ ಸ್ಟೆಪ್ಗಳಾದಂತಹ ಉಪ್ಪಿ ಸರ್ ಅವ್ರದ್ದು ಹುಕ್ ಸ್ಟೆಪ್ಪು, ಆಮೇಲೆ ಶಿವಣ್ಣ ಅವ್ರದ್ದು ಹುಕ್ ಸ್ಟೆಪ್ಪು, ರಾಜ್ಬೀರ್ ಶೆಟ್ಟಿ ಅವರು ಹುಕ್ ಸ್ಟೆಪ್ನ ಈ ಸಾಂಗಲ್ಲಿ ಲಾಸ್ಟಿಗೆ ತೋರಿಸಿದ್ದಾರೆ. ಅದಂತರೂ ಕಿಕ್ ಕೊಡೋದ್ರಲ್ಲಿ ಬೇರೆ ಲೆವೆಲಲ್ಲಿದೆ. ಅದ್ಭುತವಾಗಿ ಬಂದಿದೆ ಸಾಂಗು. ಆ ಹುಡುಗರು ಕೂಡ ಸಿಕ್ಕಾಪಟ್ಟೆ ಎನರ್ಜೆಟಿಕ್ಕಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನೂ ಏನು ಕಡಿಮೆ ಇಲ್ಲ ಅನ್ನೋ ಲೆಕ್ಕದಲ್ಲಿ ತೋರಿಸಿದ್ದಾರೆ. 45 ಸಿನಿಮಾದಲ್ಲಿ ಈ ಸಾಂಗು ಇರುತ್ತಾ ಅಂತ ನೀವೇನಾದರೂ ಕೇಳೋದಾದರೆ ಇದು ಜಸ್ಟ್ ಪ್ರಮೋಷನಿಗೆ ಮಾಡಿದ್ದಾರೆ. ಇದ್ರೂ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಅದಕ್ಕೆ ತಕ್ಕನಾಗೆ ಸಿನಿಮಾಗೆ ತಕ್ಕಂಗೆ ಸಾಂಗ್ಸ್ನೆಲ್ಲ ಸೆಟ್ ಮಾಡಿರ್ತಾರಲ್ಲ, ಹಾಗಾಗಿ ಇದನ್ನು ಜಸ್ಟ್ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೋಸ್ಕರ ಬಳಸ್ಕೊತಿದ್ದಾರೆ ಅಂತ ಅನಿಸ್ತಾ ಇದೆ. ಕಾದು ನೋಡೋಣ, ಇನ್ನೇನು ಸ್ವಲ್ಪ ದಿನಗಳಲ್ಲಿ ಮತ್ತೆ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳು ಬರ್ತಾ ಹೋಗುತ್ತೆ. ಸಾಂಗ್ನ ನೀವೆಲ್ಲ ಕೇಳಿದಿರಾ ಅಂದ್ಕೊಂಡಿದ್ದೀನಿ. ಕೇಳಿಲ್ಲ ಅಂದರೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತೀನಿ. ಕೇಳಿದರೆ ನಿಮ್ಗೆ ಏನು ಅನ್ನಿಸ್ತು? ರಾಜ್ಬೀರ್ ಶೆಟ್ಟಿ ಸರ್ ಅವರ ಸ್ಟೆಪ್ಸ್ ಆಗಿರ್ಬೋದು, ಉಪೇಂದ್ರ ಸರ್ ಅವರ ಸ್ಟೆಪ್ಸ್ ಆಗಿರ್ಬೋದು, ನಮ್ಮ ಶಿವಣ್ಣ ಅವರ ಸ್ಟೆಪ್ಸ್ ಅದ್ಭುತವಾಗಿ ಈ ಸಾಂಗಲ್ಲಿ 3 ಜನನು ಫ್ರೇಮ್ನಲ್ಲಿ ಕಾಣಿಸ್ಕೊಂಡಿರೋದೇ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ. ಅದ್ಭುತವಾಗಿ ಬಂದಿದೆ ಅಂತರೂ ಮಾತೇ ಬರ್ತಿಲ್ಲ ನನಗೆ. ಅಷ್ಟು ಅದ್ಭುತವಾಗಿ ಈ ಸಾಂಗ್ನ ನೋಡಿದ ಮೇಲೆ ಈ ಸಿನಿಮಾ ಯಾವಾಗ ನೋಡ್ತೀನಿ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಇವ್ರು 3 ಜನನು ಬಿಗ್ ಸ್ಕ್ರೀನ್ ಮೇಲೆ ನೋಡೋಕೆ ನಾನು ಸಿಕ್ಕಾಪಟ್ಟೆ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ನೀವು ಅಷ್ಟೇ ಎಕ್ಸೈಟಾಗಿ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಸಾಂಗ್ ಕೇಳಿದ್ರೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇದೇ ರೀತಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.